ಹಾಯ್, ಇವತ್ತಿನ ದಿವಸ ನಾನು ನಿನಗೆ ಬೋಧಿಸತ್ವನ ಇನ್ನೊಂದು ಕಥೆನ ಹೇಳ್ತಾ ಇದ್ದೀನಿ. ಈ ಕಥೆಯಲ್ಲಿ ಬೋಧಿಸತ್ವ ತನ್ನ ಹಿಂದಿನ ಜನ್ಮದಲ್ಲಿ ಮಹಿಳಾಮುಖ ಅನ್ನೋ ಒಂದು ಆನೆಯಾಗಿರ್ತಾನೆ. ಒಳ್ಳೆ ಆನೆನೇ, ರಾಜನಿಗೆ ಪಟ್ಟದ ಆನೆ, ರಾಜನಿಗೆ ತುಂಬ ಪ್ರಿಯವಾಗಿದ್ದ ಆನೆ. ಅದಕ್ಕೋಸ್ಕರ ಮಾವಟಿಗರನ್ನು ಅದರ ಹತ್ರ ಬಿಟ್ಟು ಅದಕ್ಕೆ ಒಳ್ಳೆ ಆಹಾರ, ಅದಕ್ಕೆ ಬೇಕಾದಂಥ ಸ್ನಾನ ಎಲ್ಲ ಮಾಡಿಸಿ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಅದನ್ನು ಗಜಶಾಲೆಯಲ್ಲಿ ಕಟ್ತಾ ಇರ್ತಾರೆ. ಆ ಆನೆನೂ ಕೂಡ ಅಷ್ಟೇ ತುಂಬ ಸಾಧು ಸ್ವಭಾವದ್ದು, ಯಾರಿಗೂ ತೊಂದರೆ ಮಾಡ್ತಾ ಇರೋದಿಲ್ಲ, ತನ್ನ ಪಾಡಿಗೆ ತಾನಿರುತ್ತೆ. ಆದರೆ ಒಂದು ಸರಿ ಏನಾಗುತ್ತೆ ಅಂದರೆ, ಆ ಗಜಶಾಲೆ ಅದು ಅರಮನೆ ಹೊರಗೆ ಒಂದು ಮೂಲೆಯಲ್ಲಿರುತ್ತಲ್ವಾ, ಆ ಸಂದಿಲಿ ಯಾರೋ ಒಂದಷ್ಟು ಜನ ಕಳ್ಳರು ಬಂದು ಆ ಆನೆಗೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕಳ್ಳರು ಅಂದಮೇಲೆ ಏನು ಮಾತಾಡ್ತಾರೆ? ಯಾರ ಮನೆ ಕನ್ನ ಹಾಕೋಣ, ಆ ಕನ್ನ ಹಾಕಿ ಅವ್ರ ಮನೆಯಲ್ಲಿರೋ ಸಂಪತ್ತನ್ನೆಲ್ಲ ಹೇಗೆ ದೋಚಬೇಕು, ಆ ಸಂಪತ್ತನ್ನೆಲ್ಲ ದೋಚಬೇಕಾದ್ರೆ ಆ ಮನೆಯವರೇನಾದರೂ ಎಚ್ಚರಗೊಂಡು ಅವ್ರ ಕಣ್ಣಿಗೆ ನಾವೇನಾದರೂ ಬಿದ್ದರೆ ನಮ್ಮನ್ನು ಪೊಲೀಸರಿಗೆ ಹಿಡ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಆ ಮನೆಯಲ್ಲಿದ್ದವರನ್ನೆಲ್ಲ ಸಾಯಿಸಿ ಆ ಮನೆಯಲ್ಲಿರೋ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗಬೇಕು. ಯಾವ ದಯೆ ಕರುಣೆ ಏನು ತೋರಿಸ್ಬಾರ್ದು. ನಮಗೆ ದುಡ್ಡನ್ನು ಸಿಕ್ಕರೆ ಸಾಕು, ಯಾರ ಮೇಲೂ ದಯೆ ತೋರಿಸ್ಬಾರ್ದು. ಈ ಥರ ಮಾತಾಡ್ತಿರ್ತಾರೆ. ದಿನ ಅವರು ಬಂದು ಆ ಗಜಶಾಲೆ ಒಂದು ಮೂಲೆಯಲ್ಲಿ ಸೇರಿಕೊಂಡು ಈ ಥರ ಮಾತಾಡಿಕೊಂಡು ಆಮೇಲೆ ಹೋಗಿ ಕಳ್ತನ ಮಾಡ್ತಾ ಇರ್ತಾರೆ. ಈ ಆನೆ ಪಾಪ ಸಾಧು ಸ್ವಭಾವದ್ದಲ್ವಾ, ದಿನ ಕಳ್ಳರು ಹೇಳ್ತಾ ಇದ್ದಿದ್ದ ಮಾತನ್ನೆಲ್ಲ ಕೇಳಿಸ್ಕೊತಾ ಇರುತ್ತೆ. ಅದಕ್ಕೇನು ಗೊತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅದು ಅಂದ್ಕೊಳ್ಳುತ್ತೆ, ಓಹೋ ಇವರು ನನಗೇ ಹೇಳ್ತಾ ಇದ್ದಾರೆ, ದಯೆ ಕರುಣೆ ತೋರಿಸ್ಬಾರ್ದು, ಸಾಧುತನ ಇರಬಾರ್ದು, ಜೋರಾಗಿರಬೇಕು, ಎಲ್ಲರನ್ನು ಹೊಡೆದು ಚಚ್ಚಿ ಸಾಯಿಸಬೇಕು ಅಂತ ಹೇಳಿ ಅಂತ ತಿಳ್ಕೊಂಡು ಆ ಆನೆನೂ ತನ್ನ ಸಾಧು ಸ್ವಭಾವ ಬಿಟ್ಟು ದುಷ್ಟ ಆಗಿಬಿಡುತ್ತೆ. ನೋಡಿದೆಯಾ, ನಾವು ಯೋಗ್ಯರಾದವ್ರ ಸಂಘ ಮಾಡದೆ ಹೋದರೆ ಹೇಗಾಗತ್ತೆ? ನಮ್ಮ ಸ್ನೇಹಿತರ ಕಾರಣದಿಂದ ಯಾರು ಸಹವಾಸ ಮಾಡ್ತೀವೋ ಅದೇ ಥರ ನಾವು ಕೆಟ್ಟೋಗ್ಬಿಡ್ತೀವಲ್ವಾ. ಆ ಆನೆಗೂ ಹಾಗೆ ಆಗತ್ತೆ. ಅದು ತನ್ನ ಮಾವಟಿಗನ್ನೇ ಕೆಳಗಡೆ ಬೀಳಿಸ್ಬಿಡುತ್ತೆ. ಜನಗಳನ್ನೆಲ್ಲ ಜೋರಾಗಿ ಗೀಳಿಟ್ಬಿಟ್ಟು ಹೆದರಿಸಿ ಓಡಿಸ್ತಾ ಇರುತ್ತೆ. ಜನಗಳೆಲ್ಲ ಹೆದರ್ಕೊಂಡು ರಾಜನ ಸೇವಕರಿದ್ದವರೆಲ್ಲ ರಾಜನ ಹತ್ರ ಹೋಗಿ ಆ ಆನೆ ಇದ್ದಕ್ಕಿದ್ದಂಗೆ ತುಂಬ ದುಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂತಹ ರಾಜ ತನ್ನ ಮಂತ್ರಿ, ಈ ಕಥೆಯಲ್ಲಿ ಬೋಧಿಸತ್ವ ಮಂತ್ರಿಯಾಗಿ ಹುಟ್ಟಿರ್ತಾನೆ. ಆ ಬೋಧಿಸತ್ವನನ್ನು ಕರೆದು ಆ ಆನೆನ ಹೋಗಿ ನೋಡು, ಯಾಕೆ ಆನೆ ಈ ರೀತಿ ಮಾಡ್ತಾ ಇದೆ ಅಂತ ಕೇಳ್ತಾನೆ. ಆಗ ಬೋಧಿಸತ್ವ ಅಲ್ಲಿ ಬಂದ್ಬಿಟ್ಟು ಆನೆನ ಪರಿಶೀಲನೆ ಮಾಡ್ತಾನೆ. ಆನೆ ದೇಹದಲ್ಲಿ ಯಾವ ಸಮಸ್ಯೆನೂ ಇರಲ್ಲ, ಅದಕ್ಕೆ ಯಾವ ಗಾಯನೂ ಆಗಿರಲ್ಲ, ವೈದ್ಯರು ಹೇಳ್ತಿದ್ದಾರೆ ಅದಕ್ಕೇನು ಕಾಯಿಲೆನೂ ಇಲ್ಲ ಅಂತ. ಹೀಗಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ಆನೆ ಸ್ವಭಾವ ಬದಲಾಗಿದೆ ಅಂದರೆ ಅದಕ್ಕೆ ಯಾವುದೋ ದುಷ್ಟ ಸಹವಾಸ ಸಿಕ್ಕಿರಬೇಕು ಅಂತ ಅಂದ್ಕೊಂಡು ಬೋಧಿಸತ್ವ ಕೂಡಲೇ ಆ ಆನೆನ ನೋಡ್ಕೋತಾ ಇದ್ರಲ್ಲ ಅವರನ್ನು ಕರೆದು ಕೇಳ್ತಾನೆ, ಈ ಗಜಶಾಲೆನಲ್ಲಿ ಆನೆ ಹತ್ರ ಯಾರ್ಯಾರು ಬಂದು ಕೂತ್ಕೊಂಡು ಮಾತಾಡ್ತಾರೆ ಅಂತ. ಆಗ ಆ ಆನೆ ನೋಡ್ಕೋತಾ ಇದ್ದವರು, ರಾತ್ರಿ ಹೊತ್ತು ನಾವು ಯಾರೂ ಹೆಚ್ಚಿಗೆ ಇರೋಲ್ಲ, ಆಗ ಕೆಲವು ಕಳ್ಳರು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರಂತೆ, ಅವ್ರು ಏನು ಮಾತಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಂತಾರೆ. ಬೋಧಿಸತ್ವಂಗೆ ಗೊತ್ತಾಗತ್ತೆ, ಓಹೋ ಕಳ್ಳರು ಅಂದಮೇಲೆ ಏನು ಮಾತಾಡ್ಕೋತಾರೆ, ಬರೀ ದುಷ್ಟತನ, ಮತ್ತೊಬ್ಬರ ಮೇಲೆ ವಂಚನೆ ಮಾಡೋದು, ಮತ್ತೊಬ್ಬರ ಮೇಲೆ ಹರಿಹಾಯೋದು, ಅವ್ರಿಗೆ ಹೊಡೆಯೋದು ಬಡಿಯೋದು ಕೊಲ್ಲೋದು, ಇದೇ ಮಾತಾಡ್ತಾ ಇರ್ತಾರೆ. ಅವರ ಮಾತನ್ನು ಕೇಳಿ ಕೇಳಿ ಈ ಆನೆದು ಬುದ್ಧಿ ಕೆಟ್ಟೋಗಿದೆ ಅಂತ ಗೊತ್ತಾಗಿ ಕೂಡಲೇ ಅವನು ರಾಜನ ಹತ್ರ ಬಂದು,
ರಾಜ, ಇವತ್ತಿನ ದಿವಸದಿಂದ ನಾವೊಂದು ಕೆಲಸ ಮಾಡಬೇಕು, ಅದು ದುಷ್ಟ ಸಹವಾಸದಿಂದ ಆನೆ ಕೆಟ್ಟೋಗಿದೆ. ಆದ್ದರಿಂದ ನಾವು ಕೆಲವು ಒಳ್ಳೆ ವ್ಯಕ್ತಿಗಳನ್ನು ಆ ಆನೆ ಜೊತೆ, ಆನೆ ಹತ್ತಿರದಲ್ಲಿ ಕೂತು ಆನೆಗೆ ಒಳ್ಳೆ ಬುದ್ಧಿಯನ್ನು ತಿಳ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ಕೆಲವು ಸಮಣರನ್ನು ಕರೆದು, ಅಂದರೆ ಶ್ರಮಣರು ಅಂತಂದರೆ ಸಾಧುಗಳು, ಅವರನ್ನು ಕರೆದು ಆ ಆನೆ ಹತ್ತಿರ ಹೋಗೋದಕ್ಕೆ ಹೇಳ್ತಾನೆ. ಅವರು ಆನೆಗೆ ಸ್ವಲ್ಪ ದೂರದಲ್ಲಿ ಕೂತು ಒಳ್ಳೆ ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ. ಹೇಗೆ ನಾವು ಯಾವಾಗಲೂ ಒಳ್ಳೆಯವರಾಗಿರಬೇಕು, ಯಾರಿಗೂ ಹೆದರಿಸ್ಬಾರ್ದು, ಯಾರಿಗೂ ಕಷ್ಟ ಕೊಡಬಾರ್ದು, ಯಾರಿಗೂ ನೋವು ಕೊಡಬಾರ್ದು, ಯಾರನ್ನು ಕೊಲ್ಲಬಾರ್ದು, ನಾವು ತುಂಬ ಒಳ್ಳೆಯವರಾಗಿರಬೇಕು, ನಾವು ಸಾಧುಗಳಾಗಿದ್ದರೆ ಆಗ ಎಲ್ಲರೂ ನಮ್ಮ ಜೊತೆ ಸ್ನೇಹದಿಂದ ಇರ್ತಾರೆ. ಹೀಗೆ ಒಳ್ಳೆ ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ 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 ನಿಧಾನವಾಗಿ ಆನೆ ತನ್ನ ಮೊದಲ ಸ್ವಭಾವ ಇತ್ತಲ್ಲ, ಸಾಧು ಸ್ವಭಾವ, ಅದಕ್ಕೆ ಮರಳಿ ಬರುತ್ತೆ. ನೋಡಿದ್ಯಾ, ನಾವು ಯಾರು ಸಹವಾಸ ಮಾಡ್ತೀವಿ ಆ ಸಹವಾಸದಿಂದಾಗಿ ನಾವು ಕೆಟ್ಟು ಹೋಗಲೂಬಹುದು. ಅದೇ ರೀತಿ ದುಷ್ಟರ ಸಹವಾಸ ಮಾಡಿದರೆ ಹೇಗೆ ಕೆಟ್ಟು ಹೋಗ್ತೀವೋ ಹಾಗೆ ಒಳ್ಳೆಯವ್ರ ಸಹವಾಸದಿಂದ ನಾವು ಒಳ್ಳೆಯವರು ಆಗ್ಬೋದು. ಅದಕ್ಕೆ ಅಲ್ವಾ ನಿನ್ನ ಹತ್ರ ಅಪ್ಪ ಅಮ್ಮ ಹೇಳ್ತಾ ಇರೋದು, ಒಳ್ಳೆ ಹುಡುಗರು, ಒಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕು, ಆ ಫ್ರೆಂಡ್ಸು ನಿನ್ನ ಕೆಟ್ಟ ದಾರಿಯಲ್ಲಿ ಹೋಗೋ ಹಾಗೆ ಮಾಡೋದಿಲ್ಲ ಅಂತ. ಯಾವುದೇ ಫ್ರೆಂಡ್ ಆಗಲಿ ನಮ್ಮನ್ನು ಕೆಟ್ಟ ದಾರಿಲಿ ಹೋಗೋ ಹಾಗೆ ಎಳಿತಾ ಇದ್ದಾರೆ, ಕೆಟ್ಟ ದಾರಿಗೆ ಹೋಗೋ ಹಾಗೆ ಪ್ರೇರಣೆ ಮಾಡ್ತಿದ್ದಾರೆ ಅಂದರೆ ಕೂಡಲೇ ಎಚ್ಚೆತ್ಕೊಂಡು ಅಪ್ಪ ಅಮ್ಮಂಗೆ ಹೇಳಿ ಬಹಳ ಎಚ್ಚರಿಕೆಯಿಂದ ಅಂಥ ದುಷ್ಟರಿಂದ ದೂರ ಇರಬೇಕು. ಆಗ ಮಾತ್ರ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಎಲ್ಲರಿಂದನೂ ಭೇಷ್ ಅಂತ ಅನ್ನಿಸ್ಕೋಬೋದು ಅಲ್ವಾ?